ಹಲೋ ಎವ್ರಿವಾನ್, ಇದು ಟ್ಯೂಸ್ಡೇಸ್ ಆಫ್ಟರ್ನೂನ್ ವ್ಲಾಗ್. ನಾನಿವತ್ತು ಫೋನ್ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ಇನ್ಸ್ಟಂಟ್ ದೋಸೆ ರೆಸಿಪಿ ಬಂತು. ಆಲ್ಮೋಸ್ಟ್ ನಾನೇನಾದರೂ ಫೋನಲ್ಲಿ ಏನಾದರೂ ನೋಡಿದೆ ಅಂದರೆ ನನಗದು ಆದಷ್ಟು ಬೇಗ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಇದು ಸಿಂಪಲ್ ಆಗು ಇತ್ತು ಅಂದ್ಬಿಟ್ಟು ಮನೇಲಿ ಫಸ್ಟ್ ಟೈಮ್ ಇನ್ಸ್ಟಂಟ್ ದೋಸೆ ರೆಡಿ ಮಾಡ್ತಾಯಿದ್ದೀನಿ. ಈಗ ಒಬ್ಬರಿಗೆ ಮಾಡೋದ್ರಾಗಿಂದ ನಾನಿಲ್ಲಿ ಹಾಫ್ ಕಪ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಹಾಫ್ ಕಪ್ ಅವಲಕ್ಕಿ, ಹಾಫ್ ಕಪ್ ಕರ್ಡ್, ಹಾಫ್ ಕಪ್ ಸೂಜಿ, ಹಾಫ್ ಕಪ್ ವಾಟರ್ ತೊಗೊಂಡು ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನಾನು ಅದನ್ನು ಸೋಕ್ ಮಾಡ್ಕೊಳ್ಳೋದಕ್ಕೆ ಅಂತ ಎತ್ತಿಟ್ಕೊತೀನಿ. ಅಷ್ಟರೊಳಗೆ ಮಗುಗೆ ಊಟ ಮಾಡಿಸೋ ಟೈಮ್ ಕೂಡ ಆಗಿತ್ತು. ಅವನಿಗೋಸ್ಕರ ಉಪ್ಪಿಟ್ಟು ಮಾಡಿದ್ದೆ ಆ್ಯಂಡ್ ಅವನಿಗೆ ಊಟ ಮಾಡಿಸೋದಕ್ಕೆ 1 ಅವರ್ ಅಂತೂ ಬೇಕು. ಅಷ್ಟರೊಳಗೆ ಅವಲಕ್ಕಿ ಚೆನ್ನಾಗಿ ನೆಂದ್ಕೊಂಡಿದ್ದೆ. ಈಗ ನೆಂದಿರೋ ಮಿಕ್ಸ್ಚರ್ನ ನಾನು ಬ್ಯಾಟರ್ ಮಾಡ್ಕೊತಾ ಇದ್ದೀನಿ. ಸೊ ಇಡ್ಲಿ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊತೀವಲ್ಲ ಹಾಗೆ ಮಾಡ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ದೋಸೆ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇಲ್ಲಿ ಈನೋ ಅಥವಾ ಸೋಡಾನೂ ಹಾಕೋಕ್ಕೆ ಹೇಳಿದರು, ಬಟ್ ನಾನು ಅದನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ದೋಸೆ ಹೇಗೆ ಹಾಕ್ತಾರೆ ಅದೇ ಥರ ಹಾಕಬೇಕು. ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್, ಬಟ್ ಟೆಕ್ಸ್ಚರ್ ವಾಸ್ ಸ್ವಲ್ಪ ರಬ್ಬರ್ ಥರ ಇತ್ತು ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು. ಸೊ ಇವತ್ತಿನ ಮಧ್ಯಾಹ್ನ ಲಂಚ್ ದೋಸೆ ಮತ್ತು ಕೆಂಪು ಚಟ್ನಿ.